ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ನೋಡ್ತಾ ಇದ್ದೀವಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಟೈಮ್ ಆಲ್ಮೋಸ್ಟ್ 11 o'clock ಆಗಿರಬೇಕು. ನಾವೀಗ ಎಲ್ಲಿ ಹೋಗ್ತೀವಿ ಅಂತ ಗೆಸ್ ಮಾಡಿ ಹಾಯ್ ಮಾಡೋದಕ್ಕೆ. ಎಲ್ಲಿಗೆ ಹೋಗ್ತಾ ಇದೀವಿ? ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಈಗ? ಎಲ್ಲಿಗೆ ಹೋಗ್ತಾ ಇದೀವಿ? ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಹತ್ರ ಹೋಗಿ ಅಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು 2 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಇದು ಜೈನ್ ಟೆಂಪಲ್. ಈ ದೇವಸ್ಥಾನಕ್ಕೆ ಪಿಕಾಕ್ ಹಿಲ್ಸ್ ಅಂತ ಕೂಗ್ತಾರೆ, ಬಸ್ತಿ ಬೆಟ್ಟ ಅಂತ ಕೂಗ್ತಾರೆ, ಮಂದನಗಿರಿ ಬೆಟ್ಟ ಅಂತಲೂ ಕೂಗ್ತಾರೆ. ಸೊ ಇದು ಜೈನ್ ಟೆಂಪಲ್ಲು. ಇದು ಬೆಟ್ಟ ಹತ್ಕೊಂಡು ಮೇಲೆ ಹೋಗಬೇಕು. ಮೇಲೇ ಟೆಂಪಲ್ ಇರೋದು. ಮುಂಚೆ ಬರೀ ಸ್ಟೆಪ್ಸ್ ಹತ್ಕೊಂಡೇ ಹೋಗಬೇಕಿತ್ತು ನಾವು ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ. ಇವಾಗ ಆ ಸೈಡಲ್ಲಿ ನಾವು ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು, ಕಾರು ಗಾಡಿ ನಮ್ಮ ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಬೆಟ್ಟ ಟೈಮ್ ಕರೆಕ್ಟಾಗೆ 2:28. ನಾವೆಲ್ಲಿಗೆ ಎಷ್ಟೊತ್ತಿಗೆ ಹತ್ತೀವಿ ಅಂತ ನೋಡೋಣ. ಜೊತೆಗೆ ಇವಳು ಬಂದವಳೆ, ಇವಳನ್ನ ಎತ್ಕೊಂಡು ನಾವು ಹೆಂಗೆ ಹತ್ತೋದು ನೋಡಿ. ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಓ ಮೈ ಗಾಡ್. ಅವರೆಲ್ಲ ಕಾರಲ್ಲಿ ಹೋದ್ರು, ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ವಿ. ಮಳೆ ತುಂಬ ಜೋರಾಗೋಯಿತು. ಏನು ಮಾಡೋದು ಅಂತ ಅಲ್ಲೇ ಸೈಡಲ್ಲಿ ಸ್ವಲ್ಪ ನಿಂತ್ಕೊಂಡು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾವು ಹತ್ತಬೇಕಾದ್ರೆ ಒಬ್ಬರು ವಾಪಸ್ ಬರ್ತಾಯಿದ್ರು ಅಲ್ಲಿಂದ. ಅವ್ರು ಹೇಳಿದ್ರು ಇವಾಗ ಊಟದ ಟೈಮ್ ಆಗಿದೆ, ಅವರು ಕ್ಲೋಸ್ ಮಾಡಿದ್ದಾರೆ, ನೀವು ಹೋದರೆ 2:15 ಮೇಲೆ ಹೋಗಿ ಅಂತ ಹೇಳಿದ್ರು. ನಾವಿನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಹತ್ಕೊಂಡು ಹೋಗೋಣ, ಆಮೇಲೆ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ಹತ್ತಿದ್ವಿ. ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ನಾವು ಸೈಡಲ್ಲಿ ಜಾಗ ಇತ್ತು, ಹಂಗಾಗಿ ಅಲ್ಲಿಂದ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಮೇಲೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಿಕಾಕ್, ಮತ್ತು ಎಷ್ಟು ಚೆನ್ನಾಗಿದೆ ನೋಡಿ. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಲ್ಲು ಮಳೆ. ನಮಗಂತೂ ಯಾಕಾದರೂ ಬಂದ್ವು ಅನ್ನಿಸ್ಬಿಡ್ತು. ಏನು ಮಾಡೋದಕ್ಕಾಗಲ್ಲ ಅಲ್ವಾ, ಬರೋದು ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಬಟ್ ದೇವಸ್ಥಾನ ಎಷ್ಟೊತ್ತಾದರೂ ಓಪನ್ ಮಾಡಲಿಲ್ಲ, ಹಂಗಾಗಿ ಈಚೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಹಿಂದೆಗಡೆ ಇರೋ ದೇವಸ್ಥಾನ ಹಿಂದೆಗಡೆ ಇರೋದು ಅದು ಮೈದಾಳ ಕೆರೆ. ಸದ್ಯ ನಮ್ಮ ಪುಣ್ಯಕ್ಕಂತೂ ಮಳೆ ನಿಲ್ತು. ನಾವು ಬೆಟ್ಟ ಹತ್ಕೊಂಡು ಬರಬೇಕಾದ್ರೆ ಮಳೆನಲ್ಲಿ ಫುಲ್ ನೆಂದು ಫುಲ್ಲು ಚಳಿ ಆಗ್ತಾಯಿತ್ತು. ಹಂಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿದ್ವಿ. ನೋಡಿ ಅಲ್ಲಿ ಜೋಳ ಸುಡ್ತಾಯಿದ್ರು, ಬಿಸಿ ಬಿಸಿ ಜೋಳ. ತಿನ್ನೋಣ ಅಂತ ಹೋದ್ವಿ. ಆ ಬಿಸಿ ಬಿಸಿ ಜೋಳ ಸುಡ್ತಾಯಿದ್ರು. ನಾವು ಆ ಕೆಂಡದಲ್ಲೇ ನಾವು ಬಿಸಿ ಕಾಯಿಸ್ಕೊತಾ ಇದ್ವಿ. ನಾವಂತೂ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲೆಲ್ಲ ತುಂಬ ಸತಿ ಈ ಬಸ್ತಿ ಬೆಟ್ಟಕ್ಕೆ ಬಂದಿದ್ದೀವಿ. ನಾವು ಸ್ಕೂಲ್ ಡೇಸಲ್ಲಿ NCC ಸೇರಿಕೊಂಡಿದ್ವಿ. ನಾವು NCCನಲ್ಲಿ ಟ್ರೆಕ್ಕಿಂಗ್ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸತಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಒಂದು ಸತಿ ನಾವು ಕೂಡ ಇಲ್ಲಿಗೆ ಬಂದಿದ್ವಿ. ಏನಮ್ಮ ನೋಡಿ ಇಲ್ಲಿ ನೀರು ಕಾಣಿಸ್ತಾ ಇದೆ ಅಲ್ವಾ. ಲಾಸ್ಟ್ ಟೈಮ್ ಬಂದಾಗೆಲ್ಲ ನಾವು ಅಲ್ಲಿ ಆಟ ಆಡಿದ್ವಿ. ಇವಾಗ ಮಳೆ ಬಂದಿದ್ದ ಕಾರಣ ಬೇಡ, ಮಕ್ಳಿಗೆ ಥಂಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಟ ಆಡಲಿಲ್ಲ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ನಾವು ಬಸ್ತಿ ಬೆಟ್ಟ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ, ಹಂಗಾಗಿ ಮತ್ತೆ ನೆಕ್ಸ್ಟ್ ನಾವು ದೇವದಾಸಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ. ಅಲ್ಲಿ ಅಂದರೆ ನಾವು ಹೋಗ್ಬೇಕಾದ್ರೆ ಬೆಟ್ಟ ಹತ್ಕೊಂಡು ಹೋದ್ವಿ, ಮತ್ತು ಅಲ್ಲಿಂದ ಬರಬೇಕಾದ್ರೆ
ನೋಡಿ ಅದೇ ನಾನೇನು ಹೇಳಿದೆ ಅಲ್ವಾ ವೆಹಿಕಲ್ಸ್ ಎಲ್ಲ ಹೋಗ್ಬೋದು ಅಂತ, ಹಂಗಾಗಿ ಆ ರೋಡಲ್ಲಿ ನಾವು ಬರ್ತಾ ಇದ್ದೀವಿ. ಅಲ್ಲಿ ಕೆರೆ ಕಾಣಿಸ್ತಲ್ವ, ಅದು ಮೈದಾಳದ ಕೆರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ಬೆಟ್ಟ ಮಾತ್ರ, ಬಸ್ತಿ ಬೆಟ್ಟ. ನೀವು ಕೂಡ ಯಾರೆಲ್ಲ ನೋಡಿಲ್ಲ ಖಂಡಿತ ಒಂದ್ಸತಿ ಈ ಬೆಟ್ಟಕ್ಕೆ ಬನ್ನಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಇಲ್ಲಿ ಮಳೆ ಇದ್ದರೆ ಇನ್ನೊಂದು 5 ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಮಳೆನೇ ಇರಲ್ಲ. ನಾನು ಲಾಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ಆಷಾಢದಲ್ಲಿ. ಅಲ್ಲೇ ಒಂದು 4 ವರ್ಷ ಆಗೋಗಿತ್ತು ನಾನು ಬಂದೇ ಇರಲಿಲ್ಲ ಈ ದೇವಸ್ಥಾನಕ್ಕೆ. ಎಷ್ಟು ಸತಿ ಬರಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು, ಬರೋದಕ್ಕೆ ಆಗಿಲ್ಲ. ನಮ್ಮ ಅಕ್ಕ ಅಂತೂ ಪ್ರತಿ ಸತಿ ಹೇಳ್ತಾ ಇದ್ಲು ಇಲ್ಲಿ ಜಾತ್ರೆ ಚೆನ್ನಾಗಿ ಮಾಡ್ತಾರೆ ಬಾ ಅಂತ. ನಾನು ಒಂದು ಸತಿನೂ ಬರೋದಕ್ಕಾಗೇ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮ್. ನೋಡಿ ಇಲ್ಲೂ ಕೂಡ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇಲ್ಲೇ ಅಷ್ಟು ಘಾಸಿ ಅನಿಸಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನಾವು ಬರೋ ಅಷ್ಟರಲ್ಲಿ ಟೈಮ್ 3:45 ಆಗಿತ್ತು. ದೇವಸ್ಥಾನ ಕ್ಲೋಸ್ ಮಾಡಿರ್ತದೆ ಅಂತ ನಾವು ಅಂದ್ಕೊಂಡ್ವಿ, ಬಟ್ ನಮ್ಮ ಅದೃಷ್ಟ ಚೆನ್ನಾಗಿದ್ದಿದ್ದ ಕಾರಣ ದೇವಸ್ಥಾನ ಕ್ಲೋಸ್ ಮಾಡಿರಲಿಲ್ಲ. ತುಂಬಾ ಖುಷಿ ಆಯಿತು. ಅಷ್ಟು ಬಂದಿದ್ದಕ್ಕೂ ಯೂಸ್ ಆಯಿತು. ಇವತ್ತು ಏನಕ್ಕೆ ಇಷ್ಟೊತ್ತು ಓಪನ್ ಇತ್ತು ಅಂದರೆ ಮಂಗಳವಾರ ಆಗಿರೋದ್ರಿಂದ. ಸಾಯಂಕಾಲ ಹೆಂಗತ್ಬೇಕು ಹೆಂಗಮ್ಮ ಪಟ ಪಟ ಹತ್ರಿ ಹೇಳು. ನಾನು ಮಾಡಿಲ್ಲ, ನಾನು ಡ್ರೈವಿಂಗ್ ಮಾಡ್ತಿದ್ದೆ ಮಧ್ಯಾಹ್ನ. ಸುಬ್ಬಿ ಅಂದ್ರೆ ಬನ್ನಿ ಯಾರು ಬೇಕು ನೀರು ಬೀಳ್ತದೆ. ओम वीरभद्राय नमः। ओम वीरभद्राय नमः। ओम महेश्वराय नमः। ओम वीरभद्राय नमः। ओम वीरभद्राय नमः। ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.